ಈಗ ಟೈಮ್ ಬಂದು 4:15. ಎಲ್ಲ ಕೆಲಸ ಆಯಿತು. ಈಗ 5:15 ಹಾಲು ಕರಿಬೇಕು. ಎಲ್ಲ ಆಯಿತು ನೋಡಿ. ಮೋಡ ಮುಚ್ಕೊಂಡೈತೆ. ನಮ್ಮ ಹಾಡು ಬಡ್ಕೊತಾ ಐತೆ. ಹಸು ಎಲ್ಲ ಮನೆಗವೆ. ನಮ್ಮ ಇಂಚಿ ಬಡ್ಕೊತಾವಳೆ. ಏಕೆ ಅಂದರೆ ನೆನ್ನೆ ಅದ್ರದ್ದು ಮರಿ ಸತ್ತೋಯ್ತು. ವಿಡಿಯೋ ಮಾಡಿದ್ನಲ್ಲ, ತೋರಿಸ್ತೀನಿ ನೋಡಿ ಅದ್ರದ್ದು ಮರಿ ಹೆಂಗಿತ್ತು ಅಂತ. ಪಾಪ ಅದ್ರ ಮಡಿ ನೆನೆಸ್ಕೊಂಡು ಅಳ್ತಾ ಐತಿ. ಏನಪ್ಪ ಕರ್ದು ಹಾಲು ಕುಡಿಸ್ತಿದ್ದೆ, ಸತ್ತೋಯ್ತು ನೆನ್ನೆ ದಿವಸ ಪಾಪ. ಈಗ ಹಾಲು ಕರ್ದಿಲ್ವಲ್ಲ, ನೆನ್ನೆಯಿಂದ ಬಡ್ಕೊತಾ ಇದೆ. ಇವತ್ತು ಕರ್ದು ಕಾಪಿ ಕಾಯಿಸ್ಕೊಳ್ಳೋದೆ. ಆಡ್ನೆಲ್ಲ ಕಾಪಿ ಕುಡಿದ್ರೆ ಯಾವ ರೋಗನೂ ಬರಲ್ಲ, ಆರೋಗ್ಯವಾಗಿರ್ತಾರೆ. ಏನು 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 ನಿನ್ನ ಮಗಳು ನೀನು ಅಂಥದ್ದು ಹಾಕ್ಬಿಟ್ಟಿದ್ದೆ ಮರಿನ. ಮಿಂಚಿ ಏನು ಫೋನ್ ಬೇಕಾ? ಮಿಂಚು ಏನು ಪಾಪ ಮರಿ ಹುಡುಕ್ತಾ ಇದೆ. ಇಲ್ಲಿರ್ಬೋದು ಅಲ್ಲಿರ್ಬೋದು ಅಂತ ಪಾಪ ಸತ್ತೋಯ್ತದು ನೋಡಿ. ಇವತ್ತು ಹಾಲು ಕರೆದ್ಬಿಟ್ಟು ಕಾಪಿನ ಟೀನ ಕಾಯಿಸ್ಕೊಂಡು ಕುಡಿಬೇಕು. ಸುಳ್ಳು ಹೇಳ್ದಲ್ಲ, ನಿಜವಲ್ಲ. ಆಡ್ನಾಲೊಂದು ಕಾಫಿ ಕುಡೀರಿ, ಯಾವ ರೋಗನೂ ಇರೋಲ್ಲ. ಮೊದಲೆಲ್ಲ ನಮ್ಮ ತಾತಿರು ಅವರೆಲ್ಲ ಕುಡಿತಿರಂತೆ ಆಡಿನಾಲೆ. ನಮ್ಮಪ್ಪ ನಮ್ಮ ತಾತಿರೆಲ್ಲ ಜಾಸ್ತಿ ಆಡಿನಾಲೆ ಕುಡಿತಿದ್ದಂತೆ ಅವರು ಕರ್ಕೊಂಡು. ಈಗೆಲ್ಲ ಎಮ್ಮೆ ಹಸ ಬಂದ್ಬಿಟ್ಟವೆ. ಈಗೆಲ್ಲ ಏನಿಲ್ಲ ಅಂದರೂ ಮನೆಗೆ ಒಂದೊಂದು ಎಮ್ಮೆ ಕಟ್ಕೊಂಬಿಟ್ಟವ್ರೆ. ಏನಕ್ಕೆ ಅಂದರೆ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಆಗ್ಬಿಡೋದಲ್ವ, ಕೊಂಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ಎಮ್ಮೆ ಕಟ್ಕೊಂಬಿಟ್ಟವ್ರೆ. ಈ ಆಡಿನಾಲು ಹಸಿನಾಲು ಅಷ್ಟಿಲ್ಲ, ಹಸಿನಾಲು ಕುಡಿಯೋಲ್ಲ ಇವಾಗ. ಹಳ್ಳಿ ಕಡೆಯವರು, ಸಿಟಿ ಕಡೆಯವರು ಕುಡಿತಾರೆ. ಹಳ್ಳಿ ಕಡೆಯವರು ಹಸಿನಾಲು ಕುಡಿಯೋಲ್ಲ. ಈಗ ಏನಿದ್ರು ಎಮ್ಮೆ ಹಾಲೇ ಬೇಕು ಅವ್ರಿಗೆ. ಇನ್ನು ನೆಕ್ಸ್ಟ್ ಸತಿ ಈವಂತೆ ಬಿಡಿ ಮಿಂಚಿ, ಚೆನ್ನಾಗಿರೋದಿ ಆಯಿತಾ. ಸ್ಕೂಳೆಲ್ಲ ಮನಗುಟ್ಟವೆ. ಹಾಲು ಕರೆ ಸಮಯ ಆಯಿತು. ನನ್ನ ಮಗ ಸ್ಕೂಲ್ ಬಿಡ್ತಿದ್ದಂಗೆ ಆಲ್ರೆಡಿ ಹೋಗಿ ಗಾಡಿ ಹುಡ್ಕೊಬಂದವನೆ. ಫಾರೆಸ್ಟ್ ಹೊಲ ನೋಡಿದ್ದೀರಲ್ಲ, ಅಲ್ಲಿ ಹೋಗ್ಬಿಟ್ಟು ಗಾಡಿ ಹುಡ್ಕೊಂಡು ಅವನೇ ಬಂದವನೆ. ನಮ್ಮ ಹುಡ್ಗಂಗೆ ಸೈಕಲು ಬೈಕು ಕಲಿ ಅಂತೀವಿ, ಅವನು ಎತ್ತಿನ ಗಾಡಿನೇ ಕಲಿತೀನಿ ಅಂತಾನೆ. ರೈತನ ಮಗ. ಈಗಿನ ಮಕ್ಕಳಿಗೆ ಬೈಕ್ ಕಲಿಸ್ಕೊಡಿ, ಸೈಕಲ್ ಕಲಿಸ್ಕೊಡಿ ಅಂತಾರೆ. ನನ್ನ ಮಗ ಹಂಗಲ್ಲ, ಎತ್ತಿನ ಗಾಡಿ ಕಲಿತೀನಿ ಅಂತಾನೆ. ಇದು ನೆಕ್ಸ್ಟ್ ಡೇ ವೀಡಿಯೋ. ಕರೆಂಟ್ ಇರಲ್ಲ ಅಂತ ಹೇಳಿದ್ರು, 10 ಗಂಟೆ ಅಷ್ಟೇ ಕರೆಂಟು ಅಂದರು. ಅದಕ್ಕೋಸ್ಕರ ನಾನು 9 ಗಂಟೆಗೆ ಕಡ್ಡಿ ಹೊಡೆದು ರೆಡಿ ಮಾಡಿ ಮಡಿಕೊಂಬಿಟ್ಟಿದ್ದೀನಿ ಹಸ್ಕೊಳಗೆ. ಇನ್ನು ಸಾಯಂಕಾಲ 6 ಗಂಟೆ ಕರೆಂಟ್ ಇರಲ್ಲ, ಕಡ್ಡಿ ಹಾಕಿದ್ರೆ ಕಡಿಯೋಲ್ಲ. ಅದಕ್ಕೋಸ್ಕರ ಕಡ್ಡಿ ಎಲ್ಲ ಹೊಡೆದು ರೆಡಿ ಮಾಡ್ಕೊಂಡಿದ್ದೀನಿ. ಕರೆಂಟು ಲೈನ್ ಏನು ಪ್ರಾಬ್ಲಮ್ ಅಂತ ನೋಡಿ. 9 ಗಂಟೆ ಸಂತೆಗೆ ಹೋಗಿದ್ರು, ತರಕಾರಿ ತಂದವ್ರೆ. ಒಂದು ವಾರಕ್ಕೆ ಆಗಷ್ಟು ತಂದವ್ರೆ ತರಕಾರಿ. ಮೂಲಂಗಿ, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟು. ಒಂದು ವಾರಕ್ಕೆ ಆಗಷ್ಟು ತರಕಾರಿ ತಂದವ್ರೆ. ನಮ್ಮಲ್ಲಿ ಇರಲ್ಲ ತರಕಾರಿ. ಏನಕ್ಕೆ ಅಂದರೆ ಫ್ರಿಜ್ ಇದ್ದರೆ ಇರ್ತದೆ, ಫ್ರಿಜ್ ಇಲ್ಲ. ಬೇಸನ್ಗೋ ಇಲ್ಲ ಈರುಳ್ಳಿ ಪುಟ್ಟಿಗೋ ಹಾಕಿ ಮಡಗ್ತೀನಿ, ಇರಲ್ಲ ತರಕಾರಿ. ನೋಡಿ, ಟೊಮೊಟೊ ಒಂದು ಕವರ್ ತುಂಬ ತಂದವ್ರೆ.
ಈ ಥರ ಮಾಡಿ ಬೇಸನ್ಗೆ ಹಾಕಿ ಇಕ್ತೀನಿ ಬಾಣಲಿಗೆ. ಅದು ಎಷ್ಟು ದಿವಸ ಅಂತಿರ್ತದೆ ಅದರೊಳಗೆ, ಬೇಗ ಖಾಲಿ ಮಾಡಬೇಕು ತರಕಾರಿನ. ಬೀನಿಸು ಇವತ್ತು ಮುಗಿಸ್ತೀನಿ. ಬೀನಿಸು ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಬೇಗ ಖಾಲಿ ಮಾಡಬೇಕು. ಇರಲ್ಲ ಹೊರಗಡೆ ಬೋಸಿಲಿ ಇರಲ್ಲ ತರಕಾರಿ, ಎಲ್ಲ ಬೆಂದೋದಂಗೆ ಆಯ್ತದೆ, ಕೊಳ್ತೋಯ್ತವೆ. ಫ್ರಿಜ್ಜಲ್ಲಾದರೆ ವಾರ ತಿಂಗಳಾನ್ಗಟ್ಲೆನೂ ಮಡಿಕೊಂಡು ತಿಂತಾರೆ. ನಮ್ಮ ಮನೇಲಿ ಯಾವ ಫ್ರಿಜ್ ಇಲ್ಲ, ಏನಿಲ್ಲ. ಸದ್ಯಕ್ಕೆ ಮಿಕ್ಸಿ ಒಂದು ಬಿಟ್ರೆ ನಮ್ಮ ಮನೇಲಿ ಇನ್ಯಾವುದೂ ಇಲ್ಲ. ಸದ್ಯಕ್ಕೆ ಹೆಂಗೋ ಅದರೊಳಗೆ ಮಡಿಕೊಂಡು ಬೇಗ ಖಾಲಿ ಮಾಡಬೇಕು ತರಕಾರಿನ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಬಾಯ್.